ಸೊ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ಬ್ಲಾಗ್. ಸೊ ಗೈಸ್, ಎಲ್ಲರೂ ಹೇಗಿದ್ದೀರಾ ಗೈಸ್? ಇವತ್ತಿನ ಬ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿರಿ, ಸ್ಕೂಲಿಗೆ ರೆಡಿ ಆಗಿದ್ದಾರೆ ಮಕ್ಕಳಿಬ್ರು. ಆ ಧೂಳಾಗುತ್ತೆ ನೋಡಿ ಬಟ್ಟೆ, ಮತ್ತೆ ಉಳ್ಳಾಡಬಾರ್ದು ನೆಲದಾಗೆಲ್ಲನ ಎದೊಳ ಮೇಲೆ. ಸೊ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಮೇಲ್ಗಡೆ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಹೋಗಬೇಕು. ಏನಂದರೆ ಮಕ್ಕಳಿಗೆ ವ್ಯಾನ್ ಬರೋದು ಇನ್ನೂ 1 ಅವರ್ ಇದೆ, ಹಾಫ್ ಆನ್ ಅವರ್ ಇದೆ ಅಷ್ಟೇ. ಇನ್ನು ಹಾಫ್ ಆನ್ ಅವರ್ ಇದೆ, ವ್ಯಾನ್ ಬರುತ್ತಲ್ಲ. ಒಂದು ಸರಿ ಬಿಟ್ಟು ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಹೋಗೋಣ ಅಂತಂದು. ನೋಡಿ ಎಷ್ಟು ಭಕ್ತಿ ಕೈ ಮುಗಿತಾ ಇದ್ದಾನೆ. ಸೊ ನೋಡಿ, ಎಲ್ಲ ಪೂಜೆ ಮಾಡಿದ್ದೀನಿ. ಕರೆಂಟ್ ಇಲ್ಲ, ಕರೆಂಟ್ ಹೋಗಿದೆ. ನೋಡಿ ಈ ಥರ ಕಾಣಿಸ್ತಿದೆ. ಪೂಜೆ ಮಾಡಿದ್ದೀನಿ ನೋಡಿರಿ. ಮಕ್ಕಳಿಬ್ಬರು ರೆಡಿ ಆಗಿದ್ದಾರೆ. ಬೊಟ್ಟಿಕ್ಕಂಡು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ರು. ಏನು ಬೇಡ ತೆಗಿ, ಅದೇನು ಅಲ್ಲೇ ಗಲೀಜು. ಅಪ್ಪ ಪೌಡ್ರ್ ರುಬ್ಕೊಂಡಿರೋದು ನೋಡು ಟೀ ಶರ್ಟ್ಗೆಲ್ಲನ. ರಾಮ, ಏನು ಹುಡುಗರಪ್ಪ ನೀವು, ತೀಟೆ ಮಾಡ್ದಿರ ಆಗೋದೇ ಇಲ್ಲ ಅಲ್ವಾ? ಬರ್ರಿ ಮೇಲ್ಗಡೆಗೆ ಬುಕ್ ತಗೊಂಡು ಓದ್ಕೊಂಡು ನಡೀರಿ. ಬರೀರಿ ಇಂತ ಹಂಗೆ ವ್ಯಾನ್ ಬಂದಾಗ ನಡೀರಿ. ಸೊ ಗೈಸ್ ನೋಡಿ, ಈಗ ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೆ. ಏನಂದರೆ ಅಜ್ಜಿ ಸ್ನಾನ ಮಾಡ್ಕೊಳ್ತೀನಿ ಟ್ರಾಕು ಅಂತ ಹೇಳಿದರು. ನಮ್ಮ ಮನೆಗೆ ಫೋನ್ ಮಾಡಿದರು. ಅಜ್ಜಿ ಅಂದರೆ ಇದು ನಮ್ಮ ಅಜ್ಜಿ ತಮ್ಮ ಇದ್ದಾರಲ್ಲ, ತಮ್ಮನ ಮಗಳದು ಮಂಡೆ ನಾಮಕರಣ 2 ಇದೆ. ಅಲ್ಲಿಗೆ ಹೋಗ್ತಾರೆ. ಕೆಳಗಡೆ ಮೇಲ್ಗಡೆ ಬರೀ ಓಡಾಡೋದೇ ಬದುಕಾಗಿರುತ್ತೆ ಮನೆಗಿದ್ರೆ ಅಂತೂ. ಕೆಲಸಗಳು ಆಗೋದಕ್ಕಿಂತ ಜಾಸ್ತಿ ಬರೀ ಓಡಾಡೋದೇ ಕೆಲಸ. ನಮ್ಮ ಮನೇಲಿ ಬರ್ತಾಯಿರ್ತಾರೆ ಅವಾಗವಾಗ. ಏನಕ್ಕಾದರೂ ಏನಾದರೂ ತಗೊಂಡೋಗೋಕ್ಕೆ ಮತ್ತು ಊಟಕ್ಕೆ ಯಾವುದಕ್ಕಾದ್ರೂ ಬರ್ತಾನೆ ಇರ್ತಾರಲ್ಲ. ಸೊ ಕೆಳಗಡೆ ಬರ್ತಿರ್ಬೇಕು, ಮೇಲೆ ಹೋಗ್ತಿರ್ಬೇಕು. ಸ್ವಲ್ಪ ಕೆಲಸಗಳು ಡಿಲೇ ಆಗುತ್ತೆ ಅಷ್ಟೇ ಮನೆಯಲ್ಲೇ. ಸೊ ಅದಕ್ಕೆ ನೋಡಿ, ಹೀಟ್ರ್ ಹಾಕಿ ನೀರು ಕಾದು ಇವಾಗ ಮೇಲ್ಗಡೆ ಹೋಗಬೇಕು ಬಟ್ಟೆ ಸ್ಟಿಚ್ ಮಾಡೋಕ್ಕೆ. ಸೊ ಇವತ್ತು ಸಂಜೆ ಬರುತ್ತೆ ಸೋಲಾರು. ಮಕ್ಕಳಿರೋ ಮನೆಗೆ ಹೀಟ್ರು ಸ್ವಲ್ಪ ಡೇಂಜರೇ. ಎಲೆಕ್ಟ್ರಿಕಲ್ ವಸ್ತುಗಳು ಅಂದರೆ ಮಕ್ಕಳಿರೋ ಮನೆಗೆ ಸ್ವಲ್ಪ ಡೇಂಜರೇನೆ. ಸೊ ಅದಕ್ಕೆ ಸೋಲಾರ್ ಬುಕ್ ಮಾಡಿದ್ದಾರಂತೆ. ಸಂಜೆ ಬರುತ್ತೆ, ಫಿಟ್ ಮಾಡಿಸ್ತಾರೆ ಸಂಜೆ. ಹಾಗೆ ವಾಶ್ ಬೇಷನ್ ಎಲ್ಲ ಫಿಟ್ ಮಾಡೋದಿದೆ. ಏನಂದರೆ ಗೃಹ ಪ್ರವೇಶದಲ್ಲಿ ಯಾವುದು ಮಾಡಿರ್ತೀವಿ ನೋಡಿ ಅದಷ್ಟೇ. ಗೃಹ ಪ್ರವೇಶ ಆಗಿ ಇವಾಗ ಶ್ರಾವಣ ಬಂದರೆ 2 ವರ್ಷ ಆಗುತ್ತೆ. ನಾವು ಏನು ಮಾಡಿರ್ತೀವಿ ನೋಡಿ ಗೃಹ ಪ್ರವೇಶಕ್ಕೆ ಅಷ್ಟೇ ಆಗೋದು. ಅದಾದಮೇಲೆ ಮುಂದೆ ಮಾಡ್ಕೊಳ್ಳೋಣ ಬಿಡು, ಇನ್ನೊಂದು 2 ದಿನ ಅಂತಂದು ನೋಡೋಕ್ಕೆ ಹೋದರೆ ಕೆಲಸಗಳಾಗೋದಿಲ್ಲ. ಏನಂದರೆ ಅವಾಗ ವಾಶ್ ಬೇಷನ್ ಫಿಟ್ ಮಾಡಬೇಕಿತ್ತು. ಇನ್ನೇನು ಇನ್ನೊಂದು ದಿನ 2 ದಿನ ವಾಶ್ ಬೇಷನ್ ಫಿಟ್ ಮಾಡಬೇಕು. ವಾಶ್ ಬೇಷನ್ನು ಸ್ವಲ್ಪ ಲೇಟ್ ಆಯಿತು ತರೋದು. ತಂದಿಟ್ಟಿದ್ವಿ, ಐಟಮ್ ಎಲ್ಲ ರೆಡಿ ಇತ್ತು ವಾಶ್ ಬೇಷನ್ ಫಿಟ್ ಮಾಡೋಕ್ಕೆ. ಬಟ್ ಅವರು ಕೆಲ್ಸಕ್ಕೆ ಬರ್ತಾರಲ್ಲ ವಾಶ್ ಬೇಷನ್ ಫಿಟ್ ಮಾಡೋರು, ಪ್ಲಮ್ಮಿಂಗ್ ಕೆಲಸದವರು, ಅವ್ರಿಗೆ ಬೇರೆ ಕಡೆ ಕೆಲಸಗಳು ಒಪ್ಕೊಂಡಿರ್ತಾರಲ್ವ, ಅವರು ಬಿಟ್ಟು ಬರೋಕ್ಕಾಗೋದಿಲ್ಲ. ಸೊ ಇನ್ನೇನು ಗೃಹ ಪ್ರವೇಶ ಆದಮೇಲೆ ಫಿಟ್ ಮಾಡಿಸೋಣ ಅಂದ್ಕೊಂಡ್ವಿ. ಹಂಗೆ ಸುಮ್ಮನಾಗ್ಬಿಟ್ವಿ. ಅದಾದಮೇಲೆ ಗೃಹ ಪ್ರವೇಶ ಆಗಿ ಸ್ವಲ್ಪ ದಿನಕ್ಕೇ ನಮ್ಮ ದೊಡ್ಡ ಮಗ ಬೇರೆ ಕೈ ಮುರಿದಾಕಬಿಟ್ಟಿದ್ದ. ಸ್ಕೂಲಲ್ಲಿ ಆಟ ಆಡ್ಬೇಕಾದ್ರೆ ಒಬ್ಬರ ಮೇಲೆ ಒಬ್ಬರು ಹತ್ತಿ ಪಿರಮಿಡ್ ಆಟ ಆಡೋಣ ಅಂತಂದು ಆವಾಗ ಕೈ ಮುರಿದಾಕೊಂಡಿದ್ದ. ಸೊ ಅದೊಂದು ಸ್ವಲ್ಪ ದಿನ ಸಫರ್ ಪಟ್ಟಿದ್ದಾಯಿತು. ಆ ಟೆನ್ಷನ್, ಆ ಬ್ಯುಸಿಲಿ ಮನೆಯದೇನು ಕೆಲಸ ವರ್ಕೇನೂ ಮಾಡ್ಸೋಕ್ಕಾಗಲಿಲ್ಲ. ಸೊ ಇವಾಗ ಹೆಂಗಿದ್ರು ಸೋಲಾರೆಲ್ಲ ಫಿಟ್ ಮಾಡ್ತಾರಲ್ಲ, ಅವಾಗ ಹಂಗೆ ವಾಶ್ ಬೇಷನ್ ಎಲ್ಲ ಫಿಟ್ ಮಾಡ್ಸೋಣ ಅಂದ್ಕೊಂಡಿದ್ದೀವಿ. ನೋಡೋಣ, ಆದರೆ ಅದನ್ನು ವೀಡಿಯೋ ಶೇರ್ ಮಾಡ್ಕೊಳ್ತೀನಿ. ಸಂಜೆ ಬರ್ತಾರೆ, ಸಂಜೆ ಶೇರ್ ಮಾಡ್ಕೊಳ್ತೀನಿ. ನನಗೇನಾದರೂ ಕೆಳಗಡೆ ಕೆಲಸ ಇದ್ದರೆ ಫಿಟ್ ಮಾಡಬೇಕಾದ್ರೆ ಮೇಲ್ಗಡೆ ಹೋಗಿಲ್ಲ ಅಂದರೆ ಆಗೋಲ್ಲ. ಅಕಸ್ಮಾತ್ ಮೇಲ್ಗಡೆ ಹೋದರೆ ಅವ್ರು ಫಿಟ್ ಮಾಡೋ ಟೈಮಲ್ಲಿ ಏನಾದರೂ ಹೋದರೆ ವಿಡಿಯೋ ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ಸೋಲಾರ್ ಬರುತ್ತೆ ಅನ್ನೆಲ್ಲ ನೋಡಿ ಬಂದಿದೆ. ಸೋಲಾರು ಎಲ್ಲ ಇಳಿಸ್ತಿದ್ದಾರೆ, ಆಟೋದಲ್ಲಿ ತಂದಿದ್ದಾರೆ. ಸೊ ಅದನ್ನೆಲ್ಲ ಇಳಿಸ್ತಿದ್ದಾರೆ. ನಾನು ನಮ್ಮ ಮನೇಲಿ ಬುಕ್ ಮಾಡಿದ್ದೀನಿ, ಸಂಜೆ ತಗೊಂಬರ್ತಾರೆ ಅಂತ ಹೇಳಿದ್ಕೆ ಅಯ್ಯೋ ಅದೇನು ಗಾಡೀಲೇ ಇಕ್ಕೊಬರ್ಬೋದಿತ್ತಲ್ಲ ಅನ್ನೋ ಥರ ಆಯಿತು. ನೋಡಿ ಆಟೋದಲ್ಲಿ ತಂದಿದ್ದಾರೆ. ಎಷ್ಟೊಂದು ಐಟಮ್ ಇದ್ದಾವೆ, ಅವೆಲ್ಲನ ಅದು ಡ್ರಮ್ಮು ಮತ್ತು ಆ ಪೈಪುಗಳು ಅವೆಲ್ಲ ಬರ್ತಾವೆ ನೋಡಿ. ಮತ್ತು ನಾವು ಓನ್ ವೆಹಿಕಲಲ್ಲಿ ಏನಾದರೂ ತರ್ತೀವಿ ಅಂದಾಗ ಡ್ಯಾಮೇಜ್ ಏನಾದರೂ ಆದರೆ ಅವರು ಗ್ಯಾರಂಟಿ ಕೊಡೋಲ್ಲ. ಸೊ ಅವ್ರ ವೆಹಿಕಲಲ್ಲಿ ತಂದರೆ ಮಾತ್ರ ಅವರು ಗ್ಯಾರಂಟಿ ಕೊಡ್ತಾರೆ. ಅವರು ಏನಾದರೂ ಇದ್ದರೆ ಎಕ್ಸ್ಚೇಂಜ್ ಮಾಡ್ತಾರೆ. ಅವೆಲ್ಲ ಮುಟ್ಟು ಅದ್ರಾಗೆಲ್ಲ ಗಾಳಿಗೆ ಮತ್ತೆ ಧೂಳು ಬರುತ್ತದು. ಬರೀ ಈ ಕಡೆ ಬೇಡ. ಸೊ ವಯಸ್ಸು ನೋಡಿ, ಎಲ್ಲ ಸೋಲಾರ್ ಫಿಟ್ ಮಾಡಿದ್ದಾರೆ. ಬಟ್ ಇನ್ನು ಕಲೆಕ್ಷನ್ ಕೊಟ್ಟಿಲ್ಲ, ನಾಳೆ ಬರ್ತಾರಂತೆ ಕಲೆಕ್ಷನ್ ಕೊಡೋಕ್ಕೆ. ನೋಡಿ
ಈ ಕಡೆಯಿಂದ ಆ ಕಡೆಗೆ ಹೋಗಿದೆ ಕಲೆಕ್ಷನ್ ಕೊಡಬೇಕಿನ್ನು ಕಲೆಕ್ಷನ್ ಕೊಟ್ಟಿಲ್ಲ. ಇದು ಶೀಟ್ ಹಾಕಿದ್ದಾರೆ, ಮೋಸ್ಟ್ಲಿ ಕಲೆಕ್ಷನ್ ಕೊಡೋವರೆಗೂ ತೆಗಿಯಂಗಿಲ್ಲ ಅನಿಸುತ್ತೆ. ಎಲ್ಲ ಶೀಟ್ ಹಾಕಿದ್ದಾರೆ. ನಡೀರಪ್ಪ ಸೌಮ್ಯರ. ಯಾಕೆ ಇಕ್ಕೋರು ಯಾರಿಗೆ ಗೊತ್ತು. ಬಕೆಟ್ ತಗೊಂಡೋಗೋಣ ಅಂತ ಬಂದರೆ ಏನಕ್ಕೋ ಇಕ್ಕೋರು ಇಲ್ಲೇನೆ. ಸೊ ಬೆಳಗ್ಗೆ ನಮ್ಮ ಮನೇಲಿ ಹೊಲ್ದ ಹತ್ರ ಹೋಗ್ಬೇಕಾದ್ರೆ ಸೋಲಾರ್ ಬುಕ್ ಮಾಡೋಣ ಇವತ್ತು ಅಂತಂದು ಹೇಳೋಗಿದ್ರು. ಸೊ ಅದನ್ನು ಕೇಳಿಸ್ಕೊಬಿಟ್ಟು ಸಂಜೆ ಸ್ಕೂಲಿಂದ ಬಂದ ತಕ್ಷಣವೇ ಮೇಲ್ಗಡೆ ಟೆರೆಸಲ್ಲಿ ಬಾ ಬಾ ಮಮ್ಮಿ ಅಂತಂದು ಕರ್ಕೊಂಡೋಗಿದ್ರು. ಸರಿ ಅಂತಂದು ಅವ್ರಿಗೂ ತೋರಿಸ್ಕೊಂಬಂದೆ. ಮಕ್ಳು ಹಂಗೆ ಅಲ್ವಾ, ಯಾವುದಾದ್ರೂ ಒಂದು ತಂದುಬಿಟ್ರೆ ಅವ್ರಿಗೆ ಖುಷಿ ಏನೋ ಒಂಥರ ನೋಡಲಿಕ್ಕೆ. ಸೊ ಹಾಗೆ ನೋಡಿ ನಮ್ಮ ತಾತನಿಗೆ ಊಟ ಇಕ್ಕೊಟ್ಟಿದ್ದೆ. ಮಕ್ಳಿಗೆ ಇನ್ನೂ ಊಟ ಇಕ್ಕೊಟ್ಟಿಲ್ಲ, ಏನಾದರೆ ಇನ್ನು ಸ್ವಲ್ಪ ಇತ್ತು ಹೋಮ್ವರ್ಕು ಅದು ಕ್ಲಿಯರ್ ಮಾಡಿಬಿಡಲಿ, ಮತ್ತು ಊಟ ಮಾಡಿದ ತಕ್ಷಣ ನಿದ್ದೆ ಮಾಡಿಬಿಡ್ತಾರೆ ಅಂತಂದು. ಯಾವಾಗಲೂ ಅಷ್ಟೇ ಅಡುಗೆ ಆಗಿದ ತಕ್ಷಣ ಫಸ್ಟ್ ನನ್ನ ತಾತನಿಗೆ ಊಟ ಇಕ್ಕೊಡೋದು. ಏನಂದರೆ ಅವ್ರು ವಯಸ್ಸಾಗಿರುತ್ತಲ್ವ, ಬಿಸಿದು ಇಕ್ಕೊಟ್ರೆ ಊಟ ಮಾಡಿಬಿಟ್ಟು ಮಲ್ಕೊಬಿಡ್ತಾರೆ ಅಂತಂದು ಫಸ್ಟು ಊಟ ಇಕ್ಕೊಡ್ತೀನಿ ತಾತನಿಗೆ. ಆಗಿದ ತಕ್ಷಣ ಅಜ್ಜಿ ಅಂದರೆ ಅಜ್ಜಿನೇ ಇಕ್ಕೊಂಡು ಊಟ ಮಾಡ್ತಾರೆ, ತಾತ ಅಂದರೆ ನಾನು ಇಕ್ಕೊಡ್ತೀನಿ. ಇಕ್ಕೊಟ್ರೆ ಊಟ ಮಾಡಿಬಿಟ್ಟು ಮಲ್ಕೊಬಿಡ್ತಾರೆ. ಮಕ್ಕಳಿಬ್ರಿಗೂ ಏನೇನು ಓದ್ಕೋಬೇಕು, ಏನೇನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂತಂದು ಹೇಳ್ಬಿಟ್ಟು ಸೋಸೋಸನ ಅಂತಂದು ಕೂತ್ಕೊಂಡೆ. ಅಷ್ಟರಲ್ಲಿ ನೋಡಿ ಮತ್ತೆ ಬಂದ ಇವನು, ಮಮ್ಮಿ ಇದೇನು ಬರೀಬೇಕು ಅಂತಂದು. ಸೊ ಅವ್ನಿಗೆ ಹೇಳ್ಕೊಟ್ಬಿಟ್ಟು ಈ ಥರ ಬರೆಯಪ್ಪ, ಇದನ್ನು ಬರಿ ಅಂತಂದು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಹೇಳೋದು ಮಕ್ಕಳಿಗೆ ಮಗ್ಲ ಕುಂಡಿಸ್ಕೊಂಡು ಬರೆಸ್ಬೇಕು, ಇಲ್ಲಾಂದರೆ ಅರ್ಥ ಆಗೋದಿಲ್ಲ ಅವರಿಗೆ. ಅದಕ್ಕೆ ನಾನು ಯಾವಾಗಲೂ ಸ್ವಲ್ಪ ಕೆಲಸ ಕಡಿಮೆ ಆದರೂ ಪರವಾಗಿಲ್ಲ ಅಂತಂದು ಫಸ್ಟ್ ಹೋಮ್ವರ್ಕುಗಳೆಲ್ಲ ಕ್ಲಿಯರ್ ಮಾಡ್ತೀನಿ. ಕೂತ್ಕೊಂಡು ಹೇಳ್ಕೊಟ್ಟಿದ್ದೆ. ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆಯಲ್ಲ SA2ದು, ಸೊ ಅದಕ್ಕೆ ಆಲ್ ದ ಬೆಸ್ಟ್ ಅಂತಂದೆಲ್ಲ ಬರೆದಿದ್ದಾರೆ. ಅದನ್ನು ನೋಡಿಬಿಟ್ಟು ಅವನು ಇಲ್ಲ ಮಮ್ಮಿ ಇದು ಬೇರೆ ಸಪ್ರೇಟ್ ಇದೆ, ಇದು ಹೇಳ್ಕೊಡ್ಬಾ ಅಂತ ಹೇಳ್ತಿದ್ದಾನೆ. ಅಲ್ಲಪ್ಪ ಅದು ಆಲ್ ದ ಬೆಸ್ಟ್ ಅಂತ ಎಕ್ಸಾಮ್ಗೆ ಹೇಳಿರೋದಷ್ಟೇ, ವಿಶ್ ಮಾಡಿರೋದಷ್ಟೇ ಅಂತಂದಿದ್ದಕ್ಕೆ ಸರಿ ಅಂತಂದು ತಗೊಂಡು ಹೋದ. ನೋಡಿ ಸೋಸ್ತಾ ಇದ್ದೀನಿ. ಅದೇ ದಂಟಿರುತ್ತಲ್ಲ, ಬೇರೆ ಹತ್ರ ಕಾಂಡ ಅಂತಾರೆ ನೋಡಿ, ಅದು ಸೊ ಚಿಕ್ಕ ಬೇರೆಲ್ಲನ ಕತ್ತಿಲಿ ತೆಗೆದುಬಿಟ್ರೆ ಅದನ್ನು ತಿನ್ನಬೇಕು, ಅದರಲ್ಲೇ ಪುಷ್ಟಿ ಇರೋದು ಅಂತ ಹೇಳ್ತಾರೆ. ಸೊ ಅದಕ್ಕೆ ದಂಟೇನು ದಪ್ಪ ಇರಲಿಲ್ಲ. ಸೊ ಬೇರೆ ಹತ್ರ ಎಲ್ಲ ನೀಟಾಗಿ ಚಿಕ್ಕ ಬೇರೆಲ್ಲ ತೆಗಿತಾ ಇದ್ದೆ. ಸೊಪ್ಪು ಸೋಡಿಸ್ಬಿಟ್ಟು ಅದನ್ನ ಎತ್ತಿಟ್ಟು ಮಕ್ಕಳಿಗಿಬ್ರಿಗೂ ಊಟ ಕೊಟ್ಟು, ಹಾಗೆ ನಾನು ಕೂಡ ಊಟ ಮಾಡಿಕೊಂಡು ಮೊಟ್ಟೆ ತಂದಿದ್ರು ನಮ್ಮ ಮನೆಯವ್ರಿಗೆ ಎತ್ತಿಟ್ಟಿರಲಿಲ್ಲ. ಮತ್ತು ಕವರಲ್ಲಿ ಹಂಗೆ ಇಟ್ಬಿಟ್ರೆ ಮಕ್ಕಳು ಏನಾದರೂ ತಿನ್ನೋದಿದೆ ಅಂತಂದು ಎಳ್ಬಿಟ್ಟು ಹೊಡೆದಾಕ್ತಾರೆ ಅಂತಂದು ಫಸ್ಟ್ ಎತ್ತಿಡೋಣ ಅಂತ ಎತ್ತಿಡ್ತಾ ಇದ್ದೀನಿ. ನೋಡಿ ತಂದರೆ ಎರಡು ಡಜನ್ ಒಂದೇ ಸರಿ ತಂದುಬಿಡ್ತಾರೆ. ಒಂದು ವಾರಕ್ಕಾಗೋವಷ್ಟು ಬರುತ್ತೆ ಅದು. 1-2 ಡಜನ್ ತಂದರೆ 1 ವಾರ ಬರುತ್ತೆ. ತಿನ್ಬಿಟ್ಟು ಬೇಯಿಸ್ತಿರ್ತೀವಲ್ವ, ಬೇಗ ಖಾಲಿ ಆಗೋಗ್ಬಿಡುತ್ತೆ. ವಾರಕ್ಕಾದರೆ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ ಅದು. ಹಾಗೆ ನೋಡಿ ಹಾಕ್ಬಿಟ್ಟು ಕಬೋರ್ಡ್ ಒಳಗಡೆ ಎತ್ತಿಡ್ತಾ ಇದ್ದೀನಿ ಕಿಚನಲ್ಲಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.